ಇತ್ತೀಚೆಗೆ ನಿಧನರಾದ ಮಂಗಳೂರಿನ ಸುಚಿತ್ರಾ ಚಿತ್ರಮಂದಿರದ ಮ್ಯಾನೇಜರ್ vsubraya ಪೈ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಹಾಗೂ ಮಿತ್ರಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಬ್ರಾಯ ಪೈ ಅವರ ಕುಟುಂಬಸ್ಥರು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ನಗರದ ಸಿವಿ ನಾಯಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ vsubraya ಪೈ ಅವರ ಭಾವಚಿತ್ರಕ್ಕೆ ಗೃಹ ರಕ್ಷಕ ದಳದ ದಕ್ಷಿಣ ಕನ್ನಡ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹಾಗೂ vsubraya ಪೈ ಅವರ ಕುಟುಂಬಸ್ಥರು ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಗೃಹರಕ್ಷಕ ದಳದಲ್ಲಿ ಸುಮಾರು 30 ವರ್ಷಗಳ ತನಕ vsubraya ಪೈಗಳು ಸೇವೆ ಸಲ್ಲಿಸಿದ್ರು. ಗೃಹರಕ್ಷಕ ದಳದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಮೂಲಕ ಇಲಾಖೆಯ ಘನತೆ ಹಾಗೂ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಸುಮಾರು 30 ವರ್ಷಗಳಿಗಿಂತ ಹೆಚ್ಚು ಕಾಲ ನಿಷ್ಕಾಮ ಸೇವೆಯನ್ನು ಸುಬ್ರಾಯ ಪೈ ಅವರು ಸಲ್ಲಿಸಿರುತ್ತಾರೆ. ನಾನು 2015ರಲ್ಲಿ ಸಮಾದೇಶನಾಗಿ ಅಧಿಕಾರ ವಹಿಸುವುದಕ್ಕಿಂತ ಮೊದಲೇ ನಿವೃತ್ತಿಯಾಗಿದ್ದರು. ಆದರೆ ನಮ್ಮ ಗೃಹರಕ್ಷಕ ಇಲಾಖೆಯಲ್ಲಿ ಭಾಳಷ್ಟು ತೊಡಗಿಸಿಕೊಂಡು ಒಬ್ಬ ಒಳ್ಳೆಯ ಗೃಹರಕ್ಷಕರಾಗಿ ಕೆಲಸ ಮಾಡಿ ನಮ್ಮ ಇಲಾಖೆಯ ಗೌರವವನ್ನು ಘನತೆಯನ್ನು ಹೆಚ್ಚಿಸಿರುತ್ತಾರೆ. ಸೊ ಇವತ್ತು ಅವರ ಸಾವಿನಿಂದಾಗಿ ನಮ್ಮ ಇಲಾಖೆಗೆ ಬಹಳ ದೊಡ್ಡ ನಷ್ಟ ಆಗಿದೆ. ಅವರು ಇಲಾಖೆಯನ್ನು ಬಿಟ್ಟು ಹೋದ ನಂತರವೂ ಸಹ ನಮಗೆ ಪದೇ ಪದೇ ಸಲಹೆ ಮಾರ್ಗದರ್ಶನಗಳನ್ನು ನೀಡ್ತಾಯಿದ್ರು. ಒಬ್ಬ ಒಳ್ಳೆ ಶಿಸ್ತಿನ ಸಿಪಾಯಿ ಆಗಿದ್ದರು. ಅವರು ಒಬ್ಬ ರೋಲ್ ಮಾಡೆಲ್ ಹೋಮ್ ಗಾರ್ಡ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿರ್ತಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂಥೇಳಿ ನಮ್ಮ ಇಲಾಖೆಯ ಪರವಾಗಿ ನಮ್ಮ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆ ಗೃಹರಕ್ಷಕರ ದಳದ ಗೃಹರಕ್ಷಕರು ಮತ್ತು ಗೃಹರಕ್ಷಕರ ಪರವಾಗಿ ನಾನು ಕೇಳಿಕೊಳ್ತೇನೆ. ಈ ವೇಳೆ ಜಿಲ್ಲಾ ಗೃಹರಕ್ಷಕ ಉಪ ಸಂಬಂಧಿಷ್ಟ ರಮೇಶ್ vsubraya ಪೈ ಅವರ ಮಕ್ಕಳಾದ ಅಂಜಲಿ, ಸುನಿಲ್ ಈ ವೇಳೆ ಭಾಗಿಯಾಗಿದ್ದರು.